ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ಕಂಠಿಯೇನೋ ಕೋಪ ತಾಪ ಎಲ್ಲ ಬಿಟ್ಟು ಶಾಂತ ಸ್ವಾಮಿ ಆಗ್ಬಿಟ್ಟಿದಾನಂತೆ. ಯಾರ ಮೇಲೂ ಕೈ ಮಾಡಲ್ವಂತೆ. ಯಾರಾದ್ರೂ ಉರ್ಸಿದ್ರೆ ಉರ್ಕೊಂಡು ಬ್ಲಾಸ್ಟೇ ಆಗಲ್ವಂತೆ. ಹಾಗಂತ ಮಾತು ಬೇರೆ ಕೊಟ್ಬಿಟ್ಟಿದಾನಂತೆ. ಬಂಗಾರಮ್ಮನ ಮಗ ಅಲ್ವಾ, ಮಾತು ಕೊಟ್ಟ ಮೇಲೆ ತಪ್ಪಲ್ಲ. ನೀವೆಲ್ಲರೂ ಈಗಲೇ ಒಳಗೆ ಹೋಗಿ ಎಲ್ಲದನ್ನು ಧ್ವಂಸ ಮಾಡ್ಬಿಡ್ರು. ನಾವು ಕೊಡೋ ಟಾರ್ಚರ್ಗೆ ಆ ನನ್ನ ಮಗ ಅಲ್ಲಾಡೋಗ್ಬಿಡ್ಬೇಕು. ಈ ತಾಂಡವನ ರುದ್ರ ತಾಂಡವ ಹೇಗಿರುತ್ತೆ ಅನ್ನೋದನ್ನ ಆ ಕಂಟಿನ್ಯೂ ನೋಡ್ಲಿ. ಬಾಯ್ಸ್ ನಡೀರ. ಏಯ್, ಯಾರು ನೀವು? ಯಾಕ್ರು ಮನೆಯೊಳಗೆ ಹೋಗ್ತಿದ್ದೀರಾ? ಏ ಅಯ್ಯೋ, ಹೇ, ಯಾರ್ ನೀವು? ವಸು, ಬಿಡ್ರಾ ಬಿಡಾ. ಅಕ್ಕ, ಅಲ್ಲಿ ನೋಡು ಬಾವ. ಯಾಕವಿ ಇವ್ರೊಬ್ರು ಹಿಂಗ್ ಕುಂತವ್ರೆ? ಬಾ, ಇವನು ಅಂತ ವಿಚಾರಿಸು. ಇದೇನ್ ಬಾವ, ಒಬ್ರೇ ಕೂತಿದ್ದೀರಾ? ಏನಿಲ್ಲ ಸುಮ್ಮ, ಯಾಕೋ ಮನ್ಸಿಗೆ ಸಣ್ಣ ಬೇಸರ ಆಗಿತ್ತು, ಅದಕ್ಕೆ ಸುಮ್ಕೆ ಇತ್ತು. ಸ್ನೇಹ ಏನಾದ್ರೂ ದಿಟ ಹೇಳ್ಬಿಟ್ಲಾ? ಏನಾಯ್ತು ಬಾವ? ಆ ತಾಂಡವ ಮೇಕೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ, ಯಾರು ತಗೋತಾ ಇಲ್ಲ. DC ಆಫೀಸ್ಗೆ ಹೋಗಿದ್ದೆ. ಕಂಪ್ಲೇಂಟ್ ಕೊಡೋಕೆ ಯಾರು ಬಂದಿದ್ದಾರೋ ಅವರೇ ಕಂಪ್ಲೇಂಟ್ನ ಬರ್ದು ಕೊಡಬೇಕು. ನೀನು ಬಂಗಾರಮ್ಮನ ಮಗ ಅಲ್ವಾ? ನಿನಗೆ ಬರೆಯಕ್ಕೆ ಬರೋದಿಲ್ವಾ? ಡ್ರಾಮಾ ಮಾಡೋರ್ನೆಲ್ಲ ಕಚೇರಿ ಒಳಗಡೆ ಯಾಕೆ ಬಿಡ್ತೀರಾ? ದೇವ ಭೂತ ಅಂತ ಬರೀ ಸುಳ್ಳೆ ಆಯ್ತು. ಒಂದು 4 ಅಕ್ಷರ ನಾನು ಕಲ್ತಿದ್ದಿದ್ರೆ ಅವಮಾನ ಆಯ್ತಾಯ್ತಿಲ್ಲ. ಬಿಡಿ ಬಾವ, ಬೇಜಾರು ಮಾಡ್ಕೋಬೇಡಿ. ನೀನು ಓದಿದ್ಯಾ, ಅದಕ್ಕೆ ಹಿಂಗೆ ಹೇಳ್ತಿದ್ಯಾ ಸುಮ್ಮ. ಆದರೆ ಈ ವಿಷಯನ ಮನ್ಸಿಗೆ ತಗೊಳ್ದೆ ಇರೋಕ್ಕಾಗ್ತಾ ಇಲ್ಲ. ಸ್ನೇಹ ಬದುಕಿರುವಾಗ ನೀವು ಒಂದ್ ಸ್ವಲ್ಪ ಓದೋದು ಬರೆಯೋದೆಲ್ಲ ಕಲ್ತಿದ್ರಿ ಅಲ್ವಾ ಕಂಟಿ ಅವ್ರೆ? ನಮ್ಮ ಹೋರಾಟ ಮಾಡಿ ಸಂಜೆ ಶಾಲೆ ಕಲಿಸಿ ಆಯ್ಕೆ ಎಲ್ಲ ಬರಂಗೆ ಮಾಡಿದ್ರು. ಆದರೆ ಯಾವುದೇ ವಿದ್ಯೆನೂ ಪ್ರತಿದಿನ ಮಾಡಿದ್ರೇ ಅಲ್ವೇ ತಲೆನಾಗ ಉಳಿಯೋದು. ಅವಮಾನ ಆಯ್ತು ಅಂತ ಬ್ಯಾಸರ ಮಾಡ್ಕೋಬೇಡಿ. ವಿದ್ಯಾ ಕಲ್ತವ್ರು ಮಾತ್ರ ಜೀವನ ಮಾಡ್ತಿಲ್ಲ, ನಮ್ಮಂತವ್ರು ಜೀವನ ಮಾಡ್ತಾ ಇದೀವಿ. ಬದುಕ್ಬೋದು ಆಟಯ, ಆದರೆ ಬದುಕಿಗೊಂದು ಬೆಲೆ ಬರಬೇಕು ಅಂದರೆ ಪ್ರತಿಯೊಬ್ಬರು ಓದಲೇಬೇಕು. ನನ್ನಂತವನಿಗೆ ಹಿಂಗೆಲ್ಲ ಮಾಡ್ತಾರೆ. ಏನು ತಿಳಿದಿರೋ ಜನ ಬಂದರೆ ಅವ್ರಿಗೆ ಈ ಪ್ರಪಂಚದ ನ್ಯಾಯ ಸಿಗ್ತದ? ಮನ್ಸ್ ಮಾಡಿದ್ರೆ ಮನ್ಸ ಯೋನ್ ಬೇಕಾದ್ರೂ ಮಾಡ್ಬೋದು. ಈಗಲೂ ಕಾಲ ಮಿಂಚಿಲ್ಲ. 4 ಅಕ್ಷರ ಕಲ್ತ್ರೆ ನೀವ್ ಯೋನ್ ಬೇಕು ಮಾಡ್ಬೋದು. ಅಯ್ಯ, ನಮ್ಮವ್ರು ಇರ್ಬೇಕಾದ್ರೆ ನಂಗೇನು ಚಿಂತೆ? ನಮ್ಮ ಆತ್ಮ ಈ ಊರಿಗೆ ಏನೇನೋ ಮಾಡೈತಂತೆ, ಅಂಥದ್ರಲ್ಲಿ ನನಗೆ ವಿದ್ಯೆ ಕಲ್ಸಕ್ಕಿಲ್ವೇ? ಯಾರು? ಸ್ನೇಹ ಅಕ್ಕನಾ? ಹ್ಞೂ, ಕಂಪ್ಲೇಂಟ್ ಬರೆಯೋಕೆ ಬರದೇ ಇದ್ದಾಗ ನಮ್ಮ ಆತ್ಮ ಬಂದಿಲ್ಲಲ್ವೇ, ಅದಕ್ಕೆ ಹೊಸಿ ಬೇಜಾರಾಯ್ತು. ಈ ಊರ್ ಜನಕ್ಕೆ ಏಟನ್ನೆಲ್ಲ ಸಹಾಯ ಮಾಡವ್ರೆ. ನಾನು ಆ ತಿರುತಿ ಗಂಡ, ನನಗೆ ಬಂದು ಸಹಾಯ ಮಾಡ್ಬೇಕಲ್ವೇ? ಕಂಟಿ ಅವ್ರೆ, ನೀವು ಈ ಸ್ಯಾನೆ ಮನ್ಸಿಗೆ ಹಚ್ಕೋತಿದ್ದೀರಾ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಲ್ಲ. ಸುಮ್ಕಿರಿ ಸಾನವ್ರೆ, ನಿಮ್ಮ ಮೆಸ್ಸಿಗೆ ಬಂದು ಹಳೆ ಬಾಕಿಯೆಲ್ಲ ಚಿತ್ತ ಮಾಡವ್ರೆ, ಬಾರ್ ಮುಚ್ಚವ್ರೆ, ಎಲ್ಲರಿಗೂ ನ್ಯಾಯ ಕೊಡಿಸ್ತವ್ರೆ. ಅಂಥದ್ರಾಗೆ ನಂಗೆ ಇಟ್ಟು ಸಣ್ಣ ಸಹಾಯ ಮಾಡಕ್ಕಿಲ್ವೇ? ಬಾವ, ಇಲ್ಲಿ ಯಾರಿಗೆ ಯಾರು ಸಹಾಯ ಮಾಡಲ್ಲ. ನಮ್ಗೇನ್ ಬೇಕೋ ನಾವೇ ಮಾಡ್ಕೋಬೇಕು. ಅದೆಲ್ಲ ಭ್ರಮೆ ಕಂಟಿ ಅವ್ರೆ. ಈಟ್ ದಿನ ನಮ್ಮವ್ರ ಆತ್ಮ ಐತಂತ ನೀವುಗಳು ತಾನೇ ಹೇಳ್ತಾ ಇದ್ದಿದ್ದು. ಇನ್ ಮುಂದೆ ಕೂಡ ಅವ್ರು ಇದ್ದೇ ಇರ್ತಾರೆ. ನಾನು ಅವ್ರ ತವೇ ಕೇಳ್ತೀನಿ. ನಮ್ಮವ್ರು ನಂಗೋಸ್ಕರ ಬಂದೇ ಬರ್ತಾರೆ. ಇದೇನಕ್ಕ, ಬಾವ ಈ ವಿಷಯನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದಾರೆ? ನನಗೂ ಅದೇ ಆತಂಕ ಆಯ್ತದೆ ಕಣವಿ. ದಿಟ ಹೇಳಿದ್ರೆ ಒಂಥರ ಕಷ್ಟ, ದಿಟ ಹೇಳಿಲ್ಲ ಅಂದ್ರೆ ಇನ್ನೊಂಥರ ಕಷ್ಟ.
ನಾವೇ ಬಾಬಂಗ್ ನಿಜ ಹೇಳ್ಬಿಡನ್ವಾ? ಅಯ್ಯೋಯ್ಯೋ ಹಂಗೆ ಏನಾದ್ರು ಮಾಡ್ಬಿಟ್ಯಾ ನಾವೇ ನಮ್ಮ ಕೈಯಾರ ಸ್ನೇಹನ ಜೀವನನ ಹಾಳು ಮಾಡ್ದಂಗೆ ಆಯ್ತದೆ. ಬ್ಯಾಡ, ಅದು ಜೀವನ ಆಯ್ತದೋ ಕಾದ್ ನೋಡಮ್ಮ. ನಡಿ. ನಾನು ನಿಮ್ಮನ್ನ ಏಟ್ ನಂಬಿವನೋ ಊರ್ ಜನನು ಆಟೇ ನಂಬೋರೆ. ನೀವು ಹೇಳಿದ್ರೆ ಅನ್ನೋ ಕಾರಣಕ್ಕೆ ನಾನು ಕಾನೂನನ್ನ ಪಾಲನೆ ಮಾಡ್ತೇವೆ. ಆದರೆ ಕಾನೂನೇ ಕಣ್ ಕಟ್ಕೊಂಡು ಮೋಸ ಮಾಡ್ತಿರೋರ ಪರ ಮಾತಾಡ್ತೈತೆ. ಇದು ಯಾವ ನ್ಯಾಯ ಹೇಳಿ? ಪಾಪ ಕಂಡ್ಲ ನಮ್ಮಣ್ಣ. ತೋಳು ಮರ್ಚಿ ಕುತ್ತಿಗೆ ಪಟ್ಟಿ ಹಿಡಿತಿದ್ದವರು ಹೂ ಹಾಕಿ ನ್ಯಾಯ ಕೇಳೋಂಗಾಗೋದ್ರು. ಹೌದು ಮಾರೆ, ಅಣ್ಣನ ನೋಡಿದ್ರೆ ಪಾಪ ಅನ್ನಿಸ್ತಾ ಉಂಟು. ನಾನು ಸುಮ್ಕಿದ್ರು ಆ ತಾಂಡವ್ ನನ್ನ ಮೇಲೆ ಕತ್ತಿ ಮಸಿತವನೆ. ಅಧಿಕಾರನ ದುರುಪಯೋಗ ಪಡ್ಕೊಂಡು ಅನ್ಯಾಯ ಮಾಡಕ್ಕೆ ಹೋಯ್ತವನೆ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟಾಗೆ ಮತ್ತೆ ಮೋಸ ಮದ ಏರಿ ಕುಣಿತೈತೆ. ನಾನು ಸರಿ ಹೋದ್ರೂ ಇಲ್ಲಿ ಏನೂ ಸರಿ ಹೋಯ್ತಲ್ಲ ಮಿಸ್ಸು. ನೀವೇ ಅಲ್ವೇ ಆತ್ಮಾಗಿ ಬಂದು ಎಲ್ಲ ಸರಿ ಮಾಡಿದ್ದು, ಮತ್ತೆ ಯಾಕೆ ತಪ್ಪಾಯ್ತೈತೆ? ನೀವಿದ್ದೀರಾ, ನೀವು ಬಂದು ಎಲ್ಲರಿಗೂ ನ್ಯಾಯ ಕೊಡಿಸ್ತೀರಾ ಅಂತ ಇಡೀ ಊರು ಜನ ನಂಬ್ತವ್ರೆ. ಅವ್ರು ಮಾತ್ರ ಅಲ್ಲ, ನಾನು ನಂಬ್ತೇವೆ. ನೀವು ಮತ್ತೆ ಬರ್ತೀರಲ್ವಾ? ಯಾರು ಏನಾದರೂ ಮಾಡ್ಕೊಳ್ಳಿ, ನೀವು ಮಾತ್ರ ಅನ್ಯಾಯ ಆಗಕ್ಕೆ ಬಿಡಕ್ಕಿಲ್ಲ ಅಂತ ನಾನು ನಂಬಿವ್ನಿ. ನನಗೋಸ್ಕರ ನೀವು ಮತ್ತೆ ಬಂದೇ ಬರ್ತೀರಲ್ವಾ? ಹೇಳಿ ಮಿಸ್ಸು. ಯಾರ್ಯಾರ ಕಣ್ಗೋ ಕಾಣಿಸ್ಕೊತೀರ, ಆದ್ರೆ ನನ್ನ ಕಣ್ಗೆ ಮಾತ್ರ ಯಾಕೆ ಕಾಣಿಸ್ಕೊಳಕ್ಕಿಲ್ಲ? ಈಗ ನೀವು ಬರ್ತೀರ ಅಂತ ಹೇಳೋವರೆಗೂ ನಾ ಇಲ್ಲಿಂದ ಹೋಗಕ್ಕಿಲ್ಲ. ಬಾಣ ಎದ್ದೋಗಮ್ಮ. ಏಯ್, ನಮ್ಮವ್ರು ಬರ್ತೀನಿ ಅಂತ ಹೇಳ್ತಾರೆ, ಇರ್ಲಾ? ಅಣ್ಣ ಇಲ್ಲೇ ಇದ್ರೆ ಸರಿಯಾಗೋದಿಲ್ಲ, ಬಾಣ ಹೋಗುವ. ಇಲ್ಲ ಕಣ್ರಿಲ್ಲ, ನಿಮ್ಗೆ ಗೊತ್ತಾಗಿಲ್ಲ. ನಮ್ಮವ್ರವ್ರೆ, ಅದಕ್ಕೆ ನಾನು ಅವ್ರ ಮುಂದೆ ಕೂತಿರೋದು. ನೋಡ್ತಾ ಇರಿ, ಆದಷ್ಟು ಬೇಗ ಎಲ್ಲ ಸರಿ ಹೋಯ್ತದೆ. ನಮ್ಮವ್ರು ಸರಿ ಮಾಡ್ತಾರೆ.